ದಿನ ಸೇವ್ ಯುನೈಟೆಡ್ ಫ್ರಂಟ್ ಮೂಲಕ ತುರ್ತಾಗಿ ಒಂದು ಸಭೆಯನ್ನು ಮಾನ್ಯ ಅಧ್ಯಕ್ಷರು ಕರೆದಿದ್ರು. ಆ ಸಭೆಗೆ ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರುಗಳು ಇವತ್ತು ಭಾಗಿಯಾಗಿದ್ದಾರೆ. ಈ ಸಭೆ ಯಾವ ತರ ಸಭೆ ಅಂದ್ರೆ ಒಂದು ದುಃಖದ ಸಂಗತಿ ಸಭೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆದ್ರಿಂದ ಇವತ್ತಿನ ದಿನ ಈ ಸಭೆಯಲ್ಲಿ ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಚೇಂಜ್ ಮಾಡಬೇಕು ಅಂತ ಸುಮಾರು ವರ್ಷಗಳಿಂದ ಸೇವ್ ಯುನೈಟೆಡ್ ಫ್ರಂಟ್ ಕಮಿಟಿಯವ್ರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಅಷ್ಟೇ, ಮಾನ್ಯ ನಗರಸಭೆ ಪೌರಾಯುಕ್ತರಿಗೂ ಅಷ್ಟೇ ನೀಡಿದೆ. ಈ ವಿಷಯ ಯಾಕೆ ಹೇಳ್ತೀನಿ ಅಂದ್ರೆ, ನಗರಸಭೆ 35 ಕೌನ್ಸಿಲರ್ಗಳು ಇರುವಾಗ, ನಾಮಿನೇಟೆಡ್ 5 ಜನ ಕೌನ್ಸಿಲರ್ಗಳು ಇರುವಾಗಲೂ ಈ ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ದೀವಿ. ಆದ್ರೆ ಆ 35 ಕೌನ್ಸಿಲರ್ಗಳಾಗ್ಲಿ, ನಾಮಿನೇಟೆಡ್ ಕೌನ್ಸಿಲರ್ಗಳು ಯಾರು ಇದ್ರ ಬಗ್ಗೆ ಕಿಂಚತ್ತು ಬಂದು ಇದನ್ನ ಮಾಡಬೇಕು, ಇದನ್ನ ನನ್ನ ಊರು ನನ್ನ ಜನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪ್ರತಿಮೆಯನ್ನು ಇಲ್ಲಿ ಮಾಡಬೇಕು ಅಂತ ಯಾರು ಇದಕ್ಕೆ ಮುಂದಾಳತ್ವ ವಹಿಸಲೇ ಇಲ್ಲ. ಯಾಕೆಂದ್ರೆ ಅವ್ರಿಗೂ ಒಂದು ವಿಷಯ ಯಾಕೆ ಇದನ್ನ ಹೇಳ್ತಂದ್ರೆ, ನಾಚಿಕೆಯ ಸಂಗತಿ ಇದು. ನೀವು ಅಧಿಕಾರದಲ್ಲಿದ್ದಾಗ ಇದನ್ನ ಮಾಡಿದ್ರೆ, ಆದ್ದರಿಂದ ಇವತ್ತು ಈ ಮೀಸಲು ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಇನ್ನೂ ಮಾಡ್ದಂಗೆ ಇರೋದು ಒಂದು ದೊಡ್ಡ ವಿಷಾದಕರ ಸಂಗತಿ. ಆದ್ರಿಂದ ಇವತ್ತು ಏನ್ ತೀರ್ಮಾನ ತಗೊಂಡಿದೀವಿ ನಾವು, ಯಾಕೆಂದ್ರೆ ಇವಾಗ ನಮ್ಮ ಪ್ರೆಸಿಡೆಂಟ್ ಕ್ಲೀನಾಗಿ ಹೇಳ್ತಾರೆ ಅದ್ರ ಬಗ್ಗೆ. ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ. 18 ತಾರೀಕು 11ನೇ ತಿಂಗಳು 2024ರಲ್ಲಿ ಇದೊಂದು ರೆಸೊಲ್ಯೂಷನ್ ಮಾಡಿದ್ದಾರೆ. ಇವತ್ತಿಗೇನು 26. ಒಂದು ಕಂಚಿನ ಪುತ್ಥಳಿಯನ್ನು ಚೇಂಜ್ ಮಾಡೋದಕ್ಕೆ ನಗರಸಭೆಯಲ್ಲಿರುವ ಒಂದು ಸಿಮೆಂಟ್ ಪುತ್ಥಳಿಯು ಭಿನ್ನವಾಗಿದೆ, ಅದನ್ನ ಚೇಂಜ್ ಮಾಡ್ಬೇಕಂತ ಹಲವಾರು ಸಾರಿ ಬೇಡಿಕೆಗಳು ಇಟ್ಟು ಅದಕ್ಕೆ ಯಾವುದೇ ಒಂದು ಪ್ರತಿಫಲ ಇದುವರೆಗೂ ಸಿಗ್ಲಿಲ್ಲ. ಆದ್ರಿಂದ ಇವತ್ತು ಸೇವ್ ಯುನೈಟೆಡ್ ಫ್ರಮ್ ಏನ್ ತೀರ್ಮಾನ ತಗೊಂಡಿದೆ ಅಂದ್ರೆ, ನಾಳೆ ಬೆಳಗ್ಗೆ 11 ಗಂಟೆಗೆ ನಗರಸಭೆಯನ್ನು ಮುತ್ತಿಗೆ ಹಾಕ್ಬೇಕು. ಮುತ್ತಿಗೆ ಹಾಕಿ ಇದು ಎಲ್ಲಿವರೆಗೂ ಬಂದ್ ನಿಂತಿದೆ, ಯಾಕಾಗಿ ಮಾಡ್ಲಿಲ್ಲ ಅನ್ನೋ ವಿಷಯವನ್ನು ನಾಳೆ ಪ್ರಸ್ತಾಪನೆ ಮಾಡಿ ಪೌರಾಯುಕ್ತರಿಗೆ ಇದರ ಬಗ್ಗೆ ಒಂದು ಮನವಿ ಪತ್ರವನ್ನು ಕೊಡಬೇಕು. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ DC ಇವಾಗ ಇದಾರಲ್ಲ ಜಿಲ್ಲಾಧಿಕಾರಿ, ಮನೆ ಜಿಲ್ಲಾಧಿಕಾರಿಗಳು, ಅವರು KGF ಬಂದು ಕಿಂಜಾರ್ ಜಾಲ್ನಲ್ಲಿ ಒಂದು ಸಭೆಯನ್ನು ನಡೆಸಿದಾಗ ನಮ್ಮ ಮಾನ್ಯ ಅಧ್ಯಕ್ಷ ಅವತ್ತು ಅವರಲ್ಲಿ ಪ್ರಸ್ತಾಪನೆಯೂ ಇಟ್ರು ಇದ್ರ ಬಗ್ಗೆ. ನಾನು ಆದಷ್ಟು ಬೇಗನೆ 2 ತಿಂಗಳಲ್ಲಿ ಇದು ಮುಗಿಸ್ಕೊಡ್ತೀನಿ ಅಂತನೂ ಅವರು ಒಂದು ವಿಷಯವನ್ನು ತಿಳಿಸ್ಬಿಟ್ಟು ಹೋಗಿದ್ರು. ಅದು ದಿನಪತ್ರಿಕೆಗಳಿಗೆಲ್ಲ ಬಂದಿತ್ತು. ಅದಾದ್ಮೇಲೆ ನಾವು ನಗರಸಭೆದ ಪೌರಾಯುಕ್ತರನ್ನು ಭೇಟಿ ಮಾಡಿದಾಗ ಶ್ರೀಧರ್ ಅವ್ರನ್ನ ಅವರು 2 ತಿಂಗಳೊಳಗೆ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಬಂದು ಇವಾಗ 6 ತಿಂಗಳು ನಡೀತಾ ಬರ್ತಾ ಇದೆ. ಆದ್ದರಿಂದ ಈ ಸೇವ್ ಯುನೈಟೆಡ್ ಫ್ರಂಟ್ ಮೂಲಕ ಸ್ವತಂತ್ರ ದಿನದ ಆಗಸ್ಟ್ 15ನೇ ತಾರೀಕು ಒಳಗಡೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು, ಕಂಚಿನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಮಾಡದ ಒಂದು ಪರಿಸ್ಥಿತಿ ಬಂತು ಅಂದ್ರೆ ಅದಕ್ಕೆ ಸೇವ್ ಯುನೈಟೆಡ್ ಫ್ರಂಟ್ KGF ನ ಜನತೆಯ ಮುಖಾಂತರನೇ, ಈ ಮೀಸಲು ಕ್ಷೇತ್ರದ ಜನದ ಮುಖಾಂತರನೇ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೋಬೇಕಾಗತ್ತೆ. ಇದಕ್ಕೆ ಇವತ್ತು ಯಾರು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವರು ತಲೆ ಬಾಗಬೇಕಾಗ್ತದೆ. ಆದ್ದರಿಂದ ಇದನ್ನ ಸೂಕ್ತವಾಗಿ ಗಮನ ಹರಿಸಿ ಇದನ್ನ ನಮ್ಮ ಪೌರಾಯುಕ್ತರು ಆದಷ್ಟು ಪರಿಗಣನೆಗೆ ತಗೋಬೇಕು ಇದನ್ನ. ಯಾಕೆಂದ್ರೆ ನೀವು ಬಂದು ಒಂದು ಒಳ್ಳೆ ಉತ್ತಮವಾದ ಕೆಲಸಗಳನ್ನ ಮಾಡ್ಕೊ, SIR ವಿಷಯದಲ್ಲಿ ಕೂಡ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಿ. ಆದ್ರಿಂದ ತಮ್ಮಲ್ಲಿ ಮನವಿನೂ ಮಾಡ್ಕೊಳ್ತೀವಿ, ಅದೇ ತರ ನೀವು ಸರಿಯಾಗಿ ಮಾಡ್ದೆ ಹೋದ್ರೆ ಮುಂದಿನ ಹೋರಾಟ ಮಾಡೋದಕ್ಕೂ ಸಿದ್ಧವಾಗಿದ್ದೇವೆ ಅಂತ ತಿಳಿಸ್ತಾ, ಇದಕ್ಕೆ ಮುಂದಿನ ದಿನಗಳಲ್ಲಿ ಇವಾಗ ನಮ್ಮ ಅಧ್ಯಕ್ಷರು ಇದನ್ನ ಕ್ಲೀನ್ ಆಗಿ ಏನ್ ಮಾಡ್ಬೇಕು ಅನ್ನೋದನ್ನ ತಮಗೆ ತಿಳಿಸ್ತಾರೆ. ನಮಸ್ಕಾರ. ಸೇವ್ KGF ಯುನೈಟೆಡ್ ಫ್ರಂಟ್ ನ ಎಲ್ಲ ಕಾರ್ಯಕರ್ತರು ಕೂಡ ಇಲ್ಲಿ ಸೇರಿ ಈ ಮಾಧ್ಯಮ ಸುದ್ದಿಗಾರರಿಗೆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ನಮ್ಮ ಸ್ಥಳೀಯ ಶಾಸಕರಾದಂಥ ಶ್ರೀಮತಿ ರೂಪಕಲಾ ಅವರು ಮತ್ತು ನಗರಸಭೆಯಲ್ಲಿ ಜನಪ್ರತಿನಿಧಿಗಳ ಆಡಳಿತ ಇವಾಗ ಇಲ್ಲ.
ಅದನ್ನ ಡೆಪ್ಟಿ ಕಮಿಷನರ್ ಆಫ್ ಕೋಲಾರ್ DC ಅವರ ನೇತೃತ್ವದಲ್ಲಿ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ. ನಗರಸಭೆಯ ಆಯುಕ್ತರಾದ ಶ್ರೀಧರ್ ಅವರ ನೇತೃತ್ವದಲ್ಲಿ ಇವತ್ತು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ. ಆದರೆ ದುಃಖಕರವಾದ ಒಂದು ಬೇಜಾರದಂತ ವಿಚಾರ ಏನಂದ್ರೆ, ಇವತ್ತು ಇಡೀ ದೇಶದಲ್ಲಿ ಪಾರ್ಲಿಮೆಂಟ್ ಇರಲಿ, ಜಂದರ್ ಮಂದರ್ ಹೋರಾಟ ಇರಲಿ, ಇಡೀ ದೇಶದಲ್ಲಿ ಎಲ್ಲಿ ಹೋರಾಟ ಆದರೂ ಕೂಡ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೈ ಭೀಮ್ ಅನ್ನುವ ಘೋಷಣೆ ಎಲ್ಲಾ ಕಡೆನೂ ಕೇಳಿ ಬರ್ತಾ ಇದೆ. ಇಡೀ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಪುಸ್ತಕವನ್ನ ಕೈಯಲ್ಲಿ ಇಟ್ಕೊಂಡು ಇವತ್ತು ಹೋರಾಟಕ್ಕೆ ಮುಂದುವರಿತಾ ಇದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ KGF ಅಲ್ಲಿ ಮೊಟ್ಟ ಮೊದಲಾಗಿ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲಾಗಿ ಸ್ಥಾಪನೆ ಆಗಿದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರತಕ್ಕಂತ ಸ್ಥಳ, ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತ್ಯೇಕವಾಗಿ ಕರ್ನಾಟಕಕ್ಕೆ ಆಗಮಿಸಿದಾಗ ಚರಿತ್ರೆಯಲ್ಲಿ ಎಲ್ಲರೂ ಕೂಡ ನಾವು ಗಮನ ಹರಿಸತಕ್ಕಂತ ಒಂದು ವಿಚಾರ. ಈ ಸಂದರ್ಭದಲ್ಲಿ ನಾವೇನು ಹೊಸ ಡಿಮಾಂಡ್ ಏನು ಇಲ್ಲ, ಆದರೆ ನಗರಸಭೆಯಲ್ಲಿ ಎಷ್ಟು ನಿರ್ಲಕ್ಷ್ಯೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಎಲ್ಲರ ಮುಂದೆ ಕಣ್ಮುಂದೆ ಕಾಣ್ತಾ ಇದೆ. ನಗರಸಭೆಯಲ್ಲಿ 2024ರಲ್ಲಿ ಒಂದು ಅಜೆಂಡಾ ಇಡ್ತಾರೆ. ನವೆಂಬರ್ 18ನೇ ತಾರೀಕು ಒಂದು ಅಜೆಂಡಾವನ್ನ ಇಡ್ತಾರೆ. ಅಲ್ಲಿ ಸಿಮೆಂಟ್ ಸ್ಟ್ಯಾಚ್ಯೂವನ್ನ ರೀಪ್ಲೇಸ್ ಮಾಡಿ ಬ್ರಾನ್ಸ್ ಸ್ಟ್ಯಾಚ್ಯೂವನ್ನ ಇಮಿಡಿಯೇಟ್ ಆಗಿ ಮಾಡುವುದಕ್ಕೆ ಅರವಿಂದ್ ಕನ್ಸ್ಟ್ರಕ್ಷನ್ ಅನ್ನುವರು 15,05,000 ರೂಪಾಯಿ ಒಂದು ಕೊಟೇಶನ್ ಕೊಡ್ತಾರೆ. ಆ ವಿಚಾರವಾಗಿ ಸಭೆಯಲ್ಲಿ ಅಜೆಂಡಾ ಇಡ್ತಾರೆ. ಆ ಅಜೆಂಡಾ ಅವತ್ತೇ ತೀರ್ಮಾನ ಆಗ್ತದೆ, ಇಮಿಡಿಯೇಟ್ ಆಗಿ ಅದನ್ನ ರೀಪ್ಲೇಸ್ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿರೋದು ನಗರಸಭೆ. ಈ ಅಫಿಷಿಯಲ್ ರೆಕಾರ್ಡ್ ನಗರಸಭೆದು. ಇದರ ಮೇಲೆ ಸತತವಾಗಿ 1 ವರ್ಷದಿಂದ ಹೋರಾಟವನ್ನ ಮಾಡ್ತಾ ಇದ್ದಿದ್ದು, ಅದರ ಹೋಗಿ ಕಾನೂನು ಬದ್ಧವಾಗಿ ಡೆಮಾಕ್ರೆಟಿಕ್ ಸೆಟಪ್ ನಲ್ಲಿ ಒಂದು ಕಮಿಷನರ್ಗೆ ಭೇಟಿ ಮಾಡಿ, ಸರ್ ಈ ತರ ಆಗಿದೆ, ಇದನ್ನ ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ ನಾವು ಇವಾಗ ಇರ್ತಕ್ಕಂಥ ಕಮಿಷನರ್ ಶ್ರೀಧರ್ ಅವರಿಗೆ ನಾವು ಭೇಟಿ ಮಾಡಿದೀವಿ. ಸರ್ ನಾನು ಹೊಸದಾಗಿ ಬಂದಿದ್ದೀನಿ, ಇಮಿಡಿಯೇಟ್ ಆಗಿ ಇದರ ಮೇಲೆ ಗಮನ ಹರಿಸ್ತೀನಿ ಅಂತ ಅವ್ರು ಹೇಳಿದ್ರು. ಏಪ್ರಿಲ್ 14th ಅದನ್ನ ಅದರ ಮುಂದೆ 2-3 ದಿವಸದಲ್ಲಿ ಅಲ್ಲಿ ಪೇಂಟ್ ಮಾಡ್ತಾ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿಮೆಂಟ್ ಸ್ಟ್ಯಾಚ್ಯೂ ಹಂಗೆ ಫುಲ್ ದೊಡ್ಡ ಕ್ರಾಕ್ ಬಂದಿತ್ತು. ನಾವು ಸುಳ್ಳು ಹೇಳಿಲ್ಲ. ಇಡೀ ಮೀಡಿಯಾದಲ್ಲಿ, ಕೋಲಾರ ಜಿಲ್ಲೆ, ಇಡೀ ಕರ್ನಾಟಕ ಫೇಸ್ಬುಕ್ ಮೀಡಿಯಾದಲ್ಲಿ, ಯೂಟ್ಯೂಬ್ಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಮೆಂಟ್ ಸ್ಟ್ಯಾಚ್ಯೂ ಕ್ರಾಕ್ ಬಿಟ್ಟಿರೋದು ಸುದ್ದಿ ಮಾಡಿದ್ರು. ಅಲ್ಲಿ ಪರಿಶೀಲನೆಗೆ ಬಂದಿದಂತ ಆವಾಗ ಏಪ್ರಿಲ್ 14th ಪರಿಶೀಲನೆ ಮಾಡಲು ಬಂದಿದಂತ ಕೋಲಾರ ಡೆಪ್ಟಿ ಕಮಿಷನರ್ ಸನ್ಮಾನ್ಯ ಶ್ರೀ ರವಿ ಅವರು ಮೀಡಿಯಾಗೆ ಸ್ಟೇಟ್ಮೆಂಟ್ ಕೊಟ್ರು. ಆ ಪುತ್ಲಿ ಮುಂದೆನೆ ಸ್ಟೇಟ್ಮೆಂಟ್ ಕೊಟ್ರು. ಇದು ನನಗೆ ಇವಾಗನೇ ಗಮನಕ್ಕೆ ಬರ್ತಾ ಇದೆ. ವಿತಿನ್ 2 months ನಾನು ಇಮಿಡಿಯೇಟ್ ಆಗಿ ಅಲ್ಲಿ ಬ್ರಾನ್ಸ್ ಸ್ಟ್ಯಾಚ್ಯೂ ಅನ್ನ ಮಾಡ್ತೀನಿ. ಏನ್ ನಾವು ಕೊಟೇಶನ್ ಮಾಡಿದ್ವಿ 15 ಲಕ್ಷ ರೂಪಾಯಿ ಹಂಗೆ ನಮ್ಮ ನಗರಸಭೆಯಲ್ಲಿ ಇದೆ, ಅದೇನು ದುರುಪಯೋಗ ಆಗಿಲ್ಲ, ನಾನು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂತ 31ನೇ ತಾರೀಕು ಅವ್ರು ರಿಟೈರ್ಡ್ ಆಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾರೆ. ಇದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ಎಲ್ಲಿ ಹೋದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಕ್ಕಂತ ಸ್ಥಳೀಯ ಶಾಸಕರು. ನಾನು ದೊಡ್ಡ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಅಕಾಡೆಮಿ ಕಟ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರದೇ ಸರ್ಕಾರ, ಅವರ ಆಡಳಿತದಲ್ಲಿ ಇರ್ತಕ್ಕಂಥ ನಗರಸಭೆ, ಡೆಪ್ಟಿ ಕಮಿಷನರ್ಗೆ ಏನಿದೆ, ಇವಾಗ ಎಲೆಕ್ಟೆಡ್ ಬಾಡಿ ಕೂಡ ಇಲ್ಲ, ಕಮಿಷನರ್ಗೆ ಏನು ಒತ್ತಡ ಇದೆ? ಯಾಕೆ 15 ಲಕ್ಷ ದುಡ್ಡು ನಿಮಗೇನು ಅಷ್ಟು ದೊಡ್ಡದಾ? ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾಕೆ ನೀವು ಮಾಡೋದಕ್ಕೆ ಇಷ್ಟು ಯೋಚನೆ ಮಾಡ್ತೀರಿ? ಆದ್ದರಿಂದ ಸೇವ್ KGF ಯುನೈಟೆಡ್ ಫ್ರಂಟ್ ನಾಳೆ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಕಚೇರಿ ಮುಂದೆ ನಾವು ಬರ್ತೀವಿ.
ನಾವೆಲ್ಲರೂ ಬರ್ತೀವಿ. ಈ ವಿಚಾರವನ್ನ ಹಾನರಬಲ್ ಸೂಪ್ರಿಡೆಂಟ್ ಆಫ್ ಪೊಲೀಸ್ ರೆಸ್ಪೆಕ್ಟೆಡ್ ಶಿವಾಂಶು ರಜಪೂಟ್ ಅವರು ಕೂಡ ನಾನು ಹೇಳ್ತಾ ಇದ್ದೀನಿ, ಇಂಟೆಲಿಜೆನ್ಸಿ ರಿಪೋರ್ಟ್ ಕೂಡ ನಾನು ಹೇಳ್ತಾ ಇದ್ದೀನಿ. ಇನ್ ಎ ಕಾನ್ಸ್ಟಿಟ್ಯೂಷನಲ್ ಲೀಗಲ್ ವೇ ಸೇವ್ KGF ಯುನೈಟೆಡ್ ಫ್ರಂಟ್ ನಾಳೆ 11 ಗಂಟೆಗೆ ನಾವು ನಗರಸಭೆ ಕಚೇರಿ ಹತ್ರ ಸೇರ್ತೇವೆ. ಇದಕ್ಕೆ ಉತ್ತರ ನೀಡಬೇಕು, ಕಮಿಷನರ್ ಅವರು ಉತ್ತರ ನೀಡಬೇಕು. 31ನೇ ತಾರೀಕು ಡೆಪ್ಟಿ ಕಮಿಷನರ್ ರಿಟೈರ್ಡ್ ಆಗ್ತಾ ಇದ್ದಾರೆ. ಏನ್ ಕ್ರಮ ತಗೊಂಡಿದ್ದಾರೆ, ಏನ್ ಆರ್ಡರ್ ಮಾಡಿದ್ದಾರೆ, ನಿಮ್ಗೆ ಏನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅನ್ನೋದನ್ನ ತಾವು ನಾಳೆ ಪ್ರಸ್ತಾಪ ಮಾಡ್ಬೇಕು. ಸೇವ್ KGF ಬರೀ ಮೀಡಿಯಾನಲ್ಲಿ ಮಾತಾಡ್ಬಿಟ್ಟು ಹೋಗುವಂತ ಸಂಸ್ಥೆ ಅಲ್ಲ. ಬೀದಿಗಿಳಿದು ಹೋರಾಟ ಮಾಡೋದು ಕೂಡ ನಮಗೆ ಗೊತ್ತಿದೆ. ಆ ತರ ನೀವು ನಮ್ಮನ್ನ ಮಾಡಬೇಡಿ. ಆದ್ರಿಂದ ನಮ್ಮ ಬೇಡಿಕೆ ಭಾರತ ದೇಶದ ಸ್ವತಂತ್ರ ದಿನಾಚರಣೆ ಆಗಸ್ಟ್ 15 ಅಲ್ಲಿ ಬ್ರಾನ್ಸ್ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಆಗಿರಬೇಕು. 20 ದಿವಸ ಟೈಮ್ ಇದೆ. ಅದರ ಒಳಗೆ ಕೂಡಲೇ ಇಮಿಡಿಯೇಟ್ ಆಗಿ ಅಲ್ಲಿ ಬ್ರಾನ್ಸ್ ಸ್ಟ್ಯಾಚ್ಯೂ ಅನ್ನ ರೀಪ್ಲೇಸ್ ಮಾಡುವಂತ ಕೆಲಸವನ್ನ ನಗರಸಭೆ ಮತ್ತು ಡೆಪ್ಟಿ ಕಮಿಷನರ್ ನಮ್ಮ ಸ್ಥಳೀಯ ಶಾಸಕರು ಗಮನ ಹರಿಸಬೇಕು. ಇಲ್ಲ ಅಂದ್ರೆ ಇಡೀ KGF ಕ್ಷೇತ್ರದಲ್ಲಿ ಇರ್ತಕ್ಕಂತ ಎಲ್ಲ ಜನ, ನಮ್ಮ ಸಾರ್ವಜನಿಕರು, ಅಂಬೇಡ್ಕರ್ ವಾದಿಗಳು ಮಾತ್ರ ಅಲ್ಲ, ಎಲ್ಲರನ್ನ ಒಗ್ಗೂಡಿಸಿ KGF ನಲ್ಲಿ ಆಗಸ್ಟ್ 15 ಒಳಗೆ ಇದನ್ನು ಮಾಡಿರಲಿಲ್ಲ ಅಂದ್ರೆ ಒಂದು ತೀವ್ರವಾದ ಎಲ್ಲರ ಗಮನವನ್ನ ಸೆಳೆಯುವಂತ, ರಾಜ್ಯ ಸರ್ಕಾರದ ಗಮನವನ್ನೇ ಸೆಳೆಯುವಂತ ಒಂದು ಹೋರಾಟವನ್ನ ನಾವು ಮಾಡೋದಕ್ಕೆ ನೀವು ಅವಕಾಶ ನೀಡಬೇಡಿ ಅಂತ ನಿಮ್ಮ ಹತ್ರ ನಾವು ಅಪೀಲ್ ಮಾಡ್ತಾ ಇದ್ದೀನಿ. ನಾಳೆ ನಿಮ್ಮ ಆಫೀಸ್ ಮುಂದೆ ನಾವು ಬರ್ತೀವಿ. ಈ ವಿಚಾರವಾಗಿ KGF ಕ್ಷೇತ್ರದಲ್ಲಿ ಇರತಕ್ಕಂತ ಎಲ್ಲ ನಾಗರಿಕರಿಗೆ ಏನ ವಿಚಾರ ಅನ್ನೋದನ್ನ ತಾವು ಪ್ರಸ್ತಾಪ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿದೆ. ಆದ್ದರಿಂದ ಕೂಡಲೇ ಇದನ್ನ ರೀಪ್ಲೇಸ್ ಮಾಡುವುದಕ್ಕೆ ಖಂಡಿತವಾಗಿ ನಮಗೆ ಸ್ಥಳೀಯ ಶಾಸಕರು ನೀವು ಕೂಡ ಇದರ ಮೇಲೆ ಗಮನ ಹರಿಸ್ತೀರಾ ಅನ್ನುವ ನಂಬಿಕೆ ನಮಗಿದೆ. ರಿಸರ್ವ್ ಕಾನ್ಸ್ಟಿಟ್ಯೂಷನ್ ನಲ್ಲಿ 2ನೇ ಸಾರಿ ಶಾಸಕರಾಗಿದ್ದೀರಾ ನೀವು. ನಾವು ಡೆವಲಪ್ಮೆಂಟ್ ಬಗ್ಗೆನೇ ಗಮನ ಹರಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ. ಎಲ್ಲಾ ರೀತಿಯಲ್ಲಿ ನಾವು ಸೇವ್ KGF ನ ಉದ್ದೇಶನ ಅದೇ. ಈ ಊರಲ್ಲಿ ಎಲ್ಲ ಇರಬೇಕು. ಈ ಊರಲ್ಲಿ ಯಾವಳನ್ನು ಕಳ್ಕೊಳ್ಳೋದಕ್ಕೆ ನಾವು ಸಿದ್ಧ ಇಲ್ಲ. ಇನ್ನು ಈ ಊರಲ್ಲಿ ಕಾರ್ಖಾನೆ ಬರಬೇಕು. ನಮ್ಮ KGF ನ ಹೆಮ್ಮೆ ವಿಶ್ವದ ಅಲ್ಲಿ ಹೋಗಬೇಕು. ಅದೇ ನಮ್ಮ ಆಸೆ. ಅದೇ ನೀವು ನಾನು ಮಾಡ್ತಾ ಇದ್ದೀನಿ ಅಂತ ತಾವು ಕೂಡ ಮೀಡಿಯಾನಲ್ಲಿ ಹೇಳ್ತಾ ಇದ್ದೀರಾ. ಆದ್ರಿಂದ ನಗರಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅನ್ನ ಕೂಡಲೇ ತಾವು ಮಾಡ್ತೀರಾ ಅನ್ನುವ ನಂಬಿಕೆ ನಮಗಿದೆ. ಮಾಡಬೇಕು. ಇಲ್ಲ ಅಂದ್ರೆ ಆಗಸ್ಟ್ 15 ಒಂದು ತೀವ್ರವಾದ ಹೋರಾಟವನ್ನ ನಾವು ಮುಂದೆ ಇಡ್ತೀವಿ ಅಂತ ಈ ವಿಚಾರವನ್ನ ನಾನು ತಿಳಿಸ್ತೀನಿ. ಆಗಸ್ಟ್ ಒಳಗೆ 15 ಒಳಗೆ ಅದಾಗ್ಲಿಲ್ಲ ಅಂದ್ರೆ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ತೀರ್ಮಾನ ಮಾಡಿದ್ದೇವೆ. ಮಾಡೇ ಮಾಡ್ತೀವಿ ಅಂತ ಹೇಳಿದ್ದೀನಿ. ಎಲ್ಲರಿಗೂ ಧನ್ಯವಾದ.